ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಸಹೋದರಿ ನ್ಯಾಯಾಧೀಶರಾದ ಮಹಾಲಕ್ಷ್ಮಿಯವರೇ ಹಾಗೂ ವೇದಿಕೆ ಮೇಲೆ ಘನ ಉಪಸ್ಥಿತರಿರುವ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ್ ಅವರೇ, ಕೂಡ್ಲಿಗಿಯ ಶಾಸಕರಾದ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ವೇದಿಕೆಯವರಾದ ಹಾಗೂ ಮೇಡಮ್ ಅವರೇ ಹಾಗೂ ಉಪಸ್ಥಿತರಿರುವ ಎಲ್ಲ ವಕೀಲ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಪೊಲೀಸ್ ಇಲಾಖೆಯವರೇ, ಎಲ್ಲ ಬಂಧುಗಳು, ಕಕ್ಷಿದಾರ ಬಂಧುಗಳೇ, ನಾವು ಈ ದಿನ ಮಾನ್ಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳ ನಿರ್ದೇಶನದ ಮೇರೆಗೆ ಮತ್ತು ಮಾನ್ಯ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಈ ದಿನ ನಮ್ಮ ಶಾಸಕರ ಘನ ಉಪಸ್ಥಿತಿಯಲ್ಲಿ ನಾವು ಈ ದಿನ ನೂತನ ವಕೀಲರ ಸಂಘದ ಕಟ್ಟಡದ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ನಾವು ಈ ದಿನ ಶಾಸಕರ ಸಮಕ್ಷಮದಲ್ಲಿ ನಾವು ನೆರವೇರಿಸಿದ್ದೇವೆ. ನಾವು ಈ ದಿನ ಇದು ಸುದಿನ ಅಂತ ನಾನಾದರೂ ಭಾವಿಸ್ತೇನೆ. ಏಕೆಂದರೆ ಇದೇ ದಿನ ನಮ್ಮ ವಕೀಲರ ದಿನಾಚರಣೆಯನ್ನು ಕೂಡ ಈ ದಿನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇದು ಒಂದು ಸುಸಂದರ್ಭ. ಇದೇ ದಿನ ನಮ್ಮ ವಕೀಲರ ಭವನದ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ. ಹಾಗಾಗಿ ನಾನು ನೋಡ್ದಂಗೆ ನಾನು ಬಂದು ಈಗ 1 ವರ್ಷದ ಮೇಲೆ 3 ತಿಂಗಳಾಯಿತು. ನಾನು ವಕೀಲರ ಸಂಘದ ಕಟ್ಟಡವನ್ನು ನೋಡಿರಲಿಲ್ಲ. ವಕೀಲರು ಬನ್ನಿ ಸರ್ ನೋಡುವ, ನಮ್ಮ ಕಟ್ಟಡ ನೋಡಿ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರು. ಒಳಗಡೆ ಹೋಗಿ ನೋಡಿದಾಗ ಮಳೆ ಬಂದಾಗ ಸೋರ್ತಾ ಇದೆ. ಬಟ್ ಇಲ್ಲಿ ಎಲ್ಲ ಮೇಲ್ಗಡೆಯಿಂದೆಲ್ಲ ಮಳೆ ಬಂದರೆ ಎಲ್ಲ ಫುಲ್ ಸೋರ್ತಾ ಇದೆ. ಆ ಕಟ್ಟಡ ಯಾವಾಗ ಬೀಳುತ್ತೋ ಅನ್ನೋ ಸ್ಥಿತಿಲಿದೆ. ಬಟ್ ನಾನು ನೋಡಿದಾಗ ಅನಿಸ್ತು ನಿಜವಾಗ್ಲೂ ಇಲ್ಲಿ ಒಂದು ವಕೀಲರ ಭವನದ ಕಟ್ಟಡದ ಅವಶ್ಯಕತೆ ಇದೆ ಅಂತ. ಈಗ ಇಲ್ಲಿ ಕೂಡ್ಲಿಗಿ ನಮ್ಮ ಇವರು GMM ಅವರು ಹೇಳ್ತಿದ್ರು, ಸುಮಾರು 1964ರಲ್ಲಿ ಇಲ್ಲಿ ಕೂಡ್ಲಿಗಿ ನ್ಯಾಯಾಲಯ ಪ್ರಾರಂಭ ಆಯಿತು ಅಂತೇಳಿ. ಆವಾಗಿಂದನೂ ಕೂಡ ಒಂದು ಒಳ್ಳೆ ವಕೀಲರ ಭವನದ ಕಟ್ಟಡ ಇದುವರೆಗೂ ಹೊಸ ಕಟ್ಟಡ ಆಗುವಂಥ ಸುಸಂದರ್ಭ ಬರಲಿಲ್ಲ. ಬಟ್ ಈಗ ನಿಮ್ಮ ಶಾಸಕರ ಉಸ್ತುವಾರಿಯಲ್ಲಿ ಒಂದು ಕಟ್ಟಡ ಆಗ್ತಾ ಇದೆ. ನಿಜಕ್ಕೂ ಇದು ಒಂದು ಒಳ್ಳೆಯ ಸಂದರ್ಭ ಅಂತ ನಾನು ಭಾವಿಸ್ತಾ, ಈ ಕಟ್ಟಡ ಯಾವುದೇ ರೀತಿ ವಿಘ್ನ ಇಲ್ಲದೆ ಆದಷ್ಟು ಬೇಗ ಕಟ್ಟಡ ಪೂರ್ಣ ಆಗಲಿ. ವಕೀಲರು ಎಲ್ಲರೂ ಕೂಡ ಕಾಂಟ್ರಾಕ್ಟ್ದಾರ ಯಾರಿದ್ದಾರೆ ಅವ್ರಿಗೆ ಸಂಪೂರ್ಣವಾದ ತಮ್ಮ ಸಹಕಾರವನ್ನು ಕೊಡ್ರಿ. ಜೊತೆಗೆ ಈಗ ಈ ಕಟ್ಟಡದ ಎಸ್ಟಿಮೇಷನ್ ಎಷ್ಟಿದೆ ಅಂದರೆ 2,73,71 ಲಕ್ಷ ಈಗ ಅಂದಾಜು ವೆಚ್ಚ ಅಂತ ಹಾಕಿದ್ದಾರೆ. ಬಟ್ ನನ್ನ ಅಭಿಪ್ರಾಯದಲ್ಲಿ 3,71 ಲಕ್ಷ ಏನಿದೆ ಅದು ಸಾಲೋದಿಲ್ಲ. ಹಾಗಾಗಿ ನಿಮ್ಮ ಬೆಂಬಲಕ್ಕೆ ನಿಮ್ಮ ಶಾಸಕರು ನಿಮ್ಮ ಜೊತೆ ಇದ್ದಾರೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಒಂದು 7 ರಿಂದ 8 ಬೇಕಂತೇಳಿ ನಾನು ಚಿಕ್ಕ ವಯಸ್ಸಿಂದ ಇಟ್ಕೊಂಡಿದ್ದೆ. ಸೊ ಮೇ ಬಿ ಜೀವನದಲ್ಲಿ ಮೊದಲೇ ಬಾರಿ ಒಂದು ಕೋರ್ಟ್ ಆವರಣಕ್ಕೆ ನಾನು ಬಂದಿದ್ದೀನಿ. ನನ್ನ ಇಷ್ಟು ವರ್ಷ ವಯಸ್ಸಲ್ಲಿ ಯಾವತ್ತೂ ನಾನು ಜಾಸ್ತಿ ಈ ಕೋರ್ಟು ಕಚೇರಿಗಳಿಗೆ ಯಾವತ್ತೂ ಅಲ್ದಾಡಿಲ್ಲ, ಹೋಗಿಲ್ಲ. ಸೊ ಏನಿದ್ರು ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡಿಬಿಟ್ಟು ಅಲ್ಲಿ ರೋಗಿಗಳು ನೋಡಿ, ರೋಗಿಗೆ ಮಾತ್ರ ಆಗಬಾರ್ದು, ಆರೋಗ್ಯ ಸಹವಾಸ ಇರಬಾರ್ದು ಮನುಷ್ಯನಿಗೆ ಅಂಥೇಳಿ ಒಂದು ಆಸೆ ಇಟ್ಕೊಂಡು ಬದುಕಿದ್ದೆ ನಾನು. ಅದ್ರ ಪ್ರಕಾರವಾಗಿ ಇವತ್ತು ನನಗೆ ಭಾಳ ಖುಷಿನೂ ಆಯಿತು, ಒಂದು ಕಡೆ ಆತಂಕನೂ. ಇಷ್ಟೊಂದು ನ್ಯಾಯವಾದಿಗಳು ನಮ್ಮ ತಾಲೂಕಲ್ಲಿ ಇದ್ದಾರೆ ಅಂತೇಳ್ಬಿಟ್ಟು. ಯಾಕೆಂತಂದರೆ ಇವತ್ತು ತಾವೇನು ಬೇಡಿಕೆ ಇಟ್ಟಿದ್ರಿ, ಎಷ್ಟು ಸುಮಾರು ವರ್ಷಗಳಿಂದ ನೆನಗುದಿ ಬಿದ್ದಂಥದ್ದು, ಇದಕ್ಕೆ ಮೂಲಭೂತ ನಾನು ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಲೋಕೋಪಯೋಗಿ ಸಚಿವರು ಮತ್ತು ಸಂಪುಟ ಸದಸ್ಯರ ಹಿರಿಯ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀವಿ. ಯಾಕೆಂತಂದರೆ ನಮ್ಮ ವಕೀಲರ ಕೆಲವರು ನೇತೃತ್ವದಲ್ಲಿ ನಮ್ಮನ್ನು ಭೇಟಿ ಮಾಡಿ ಈ ಥರ ಸುಮಾರು ವರ್ಷದಿಂದ ನೆನಗಿದು ಬಿದ್ದಿದೆ, ಇದು ತುಂಬ ಅವಶ್ಯಕತೆ ಇದೆ ಅಂತ ಹೇಳಿದಾಗ ನಾನು ಚುನಾವಣೆ ಸಮಯದಲ್ಲಿ ಬಂದು ತಮ್ಮನ್ನೆಲ್ಲ ಒಂದು ಸರಿ ಭೇಟಿ ಮಾಡಿದ್ದೆ. ಅದಾದಮೇಲೆ ಭೇಟಿ ಮಾಡೋಕ್ಕಾಗಲಿಲ್ಲ. ಸೊ ಮೊದಲೇ ಭೇಟಿಲೇ ನಾನು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಮಾಹಿತಿ ತಿಳಿಸಿದಾಗ ಇಮ್ಮಿಡಿಯೇಟಾಗಿ ಅವರು ಅದರಲ್ಲಿ ಫೈಲ್ ಬರೆದ್ಬಿಟ್ಟು ಪುಟದ ಫೈಲ್ ಅಂತ ಬರೆದು ಇಮ್ಮಿಡಿಯೇಟಾಗಿ ಅದಕ್ಕೆ ಅನುಮೋದನೆ ಕೊಟ್ಟರು. ಅದು 3,71 ಲಕ್ಷಕ್ಕೆ ಆಯಿತು. ಅದನ್ನು ಅವರು ಸಂಪೂರ್ಣವಾಗಿ ಅನುಮೋದನೆ ಕೊಟ್ಟಿದ್ರು. ಈ ಡೇಟ್ಸ್ ಸಮಸ್ಯೆಯಿಂದ ಸ್ವಲ್ಪ ಅದು ಮುಂದಕ್ಕೆ ಬಂತು. ನಮ್ಮ ಕಡೆಯಿಂದ ನಾನೇ ತುಂಬ ಒತ್ತಡ ಹಾಕ್ತಾಯಿದ್ದೆ ಇಂಜಿನಿಯರ್ಗೆ, ಎಲ್ಲರದ್ದು ಡೇಟ್ ತೊಗೊಂಡು. ಯಾಕೆಂದರೆ ನಾವು ಯಾವುದು ನಾನು ಬಾಕಿ ಉಳಿಸ್ಕೊಳ್ಳೋದಿಲ್ಲ, ಎಲ್ಲ ಕೆಲಸಗಳು. ಐ ಡೋಂಟ್ ಕ್ಯಾರಿ ಎನಿ ಲಗೇಜ್, ಪ್ರೀವಿಯಸ್ ಪಾಸ್ಟ್ ಲಗೇಜ್ ಇನ್ ಮೈ ಜರ್ನಿ. ಸೊ
ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ, ಮುಂದಿನ ಅನುದಾನ ಏನು ಬೇಕೋ ಅದು ಪಡಿಸೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಖಂಡಿತ ಸರ್, ತಮ್ಮ ಏನು ನಿರ್ದೇಶಿಸಿದಂತೆ ಇನ್ನೂ ಹೆಚ್ಚುವರಿ ಅನುದಾನ ಆಗಿ ಮತ್ತು ಏನಿದೊಂದು ಬಡವರ ತಾಲೂಕಿದೆ, ಇದಕ್ಕೆ ಎಲ್ಲ ಈಗ ನಾವು ಹೇಳ್ದಂಗೆ ಸ್ವಲ್ಪ ತಾಲೂಕಲ್ಲಿ ನನ್ನೊಂದು